ಪ್ರಜಾಶಕ್ತಿ ವರದಿಗೆ ಎಚ್ಚೆತ್ತ ತುಮಕೂರು ಮಹಾನಗರ ಪಾಲಿಕೆ. ವರ್ಷಗಳಿಂದ ಚರಂಡಿಗಳಲ್ಲಿ ಕಸ ಬಿದ್ದಿದ್ರೂ ಕ್ಲೀನ್ ಮಾತ್ರ ಆಗ್ತಾ ಇರಲಿಲ್ಲ. ಪ್ರಜಾಶಕ್ತಿ ವರದಿ ಮಾಡ್ತಿದ್ದಂಗೆ ಓಡೋಡಿ ಬಂದ ಪಾಲಿಕೆ ಸಿಬ್ಬಂದಿ. ಪ್ರಜಾಶಕ್ತಿ ಟಿವಿ ತುಮಕೂರು ಜನರ ನಾಡಿ ಮಿಡಿತವಾಗಿ ಕೆಲಸ ಮಾಡ್ತಾ ಇದೆ ಅಂದ್ರೆ ತಪ್ಪಾಗಲಾರದು. ಅಧಿಕಾರಿಗಳು ಸಿಬ್ಬಂದಿ ನಿರ್ಲಕ್ಷ್ಯದಿಂದ ನಗರದ ಹಲವೆಡೆ ಸಮಸ್ಯೆಗಳು ಸೃಷ್ಟಿಯಾಗಿದ್ವು. ಈ ಬಗ್ಗೆ ಸಾರ್ವಜನಿಕರು ಮನವಿ ಮಾಡಿ ಪತ್ರ ಬರೆದಿದ್ರೂ ಕೂಡ ಅಧಿಕಾರಿಗಳು ಮಾತ್ರ ಕ್ಯಾರಿ ಅಂತಿರಲಿಲ್ಲ. ಆದರೆ ನಿಮ್ಮ ಪ್ರಜಾಶಕ್ತಿ ಟಿವಿ ಜನರ ಸಮಸ್ಯೆಗಳು, ಜನರ ನೋವಿನ ಸುದ್ದಿಯನ್ನ ಬಿತ್ತರಿಸುವ ಮೂಲಕ ಅಧಿಕಾರಿಗಳ ಗಮನ ಸೆಳೆಯುವ ಕೆಲಸವನ್ನ ಮಾಡಲಾಗ್ತಾ ಇದೆ. ಅದ್ಯಾವಾಗ ನಿಮ್ಮ ಪ್ರಜಾಶಕ್ತಿ ಟಿವಿಯಲ್ಲಿ ವರದಿ ಮಾಡ್ತಿದ್ದಂತೆ ಅಧಿಕಾರಿಗಳು ಕ್ರಮ ಕೈಗೊಳ್ಳುವ ಕೆಲಸ ಆಗ್ತಾ ಇದೆ. ಈಗ ಪ್ರಜಾಶಕ್ತಿ ವರದಿಗೆ ಮತ್ತೊಂದು ಜಯ ಸಿಕ್ಕಂತಾಗಿದೆ. ಹೌದು, ನಗರದ ಬಿಎಚ್ ರಸ್ತೆಗೆ ಹೊಂದಿಕೊಂಡಂತೆ ಭದ್ರಮ್ಮ ಚೌಟ್ರಿ ಬಳಿ ಇರೋ ಚರಂಡಿ ಸುಮಾರು ವರ್ಷಗಳಿಂದ ಕಟ್ಟಿಕೊಂಡು ನಿತ್ಯ ಸವಾರರಿಗೆ, ಅಕ್ಕಪಕ್ಕದ ನಿವಾಸಿಗಳಿಗೆ ಸಂಕಷ್ಟ ಎದುರಾಗ್ತಾ ಇತ್ತು. ಈ ಬಗ್ಗೆ ನಿಮ್ಮ ಪ್ರಜಾಶಕ್ತಿ ವರದಿ ಮಾಡಿ ಒಂದೇ ದಿನಕ್ಕೆ ಪಾಲಿಕೆ ಸಿಬ್ಬಂದಿ ಓಡೋಡಿ ಬಂದು ಚರಂಡಿಗಳನ್ನ ಕ್ಲೀನ್ ಮಾಡಿಸುವ ಕೆಲಸವನ್ನ ಮಾಡ್ತಿದ್ದಾರೆ. ಎಸ್, ನಗರದ ಪ್ರಮುಖ ಕೇಂದ್ರವಾದ ಭದ್ರಮ್ಮ ಚೌಟ್ರಿ ಬಳಿ ಇರೋ ದೊಡ್ಡ ಚರಂಡಿ ಸುಮಾರು ವರ್ಷಗಳಿಂದ ಕಟ್ಟಿಕೊಂಡಿದ್ದು, ಪಾಲಿಕೆ ಅಧಿಕಾರಿಗಳು ಮಾತ್ರ ಕೈಕಟ್ಟಿ ಕೂತಿದ್ರು. ಚರಂಡಿಯಲ್ಲಿದ್ದ ಕಸವನ್ನ ಎತ್ತದಿರೋದ್ರಿಂದ ಗಬ್ಬೆದ್ದು ನಾರ್ತಾ ಇತ್ತು. ಚರಂಡಿ ಸುತ್ತಮುತ್ತ ಹಾಸ್ಟೆಲ್, ಆಸ್ಪತ್ರೆ, ಮನೆಗಳಿದ್ವು. ಚರಂಡಿ ಕಟ್ಟಿಕೊಂಡ ಪರಿಣಾಮ ಮೂಗು ಮುಚ್ಚಿಕೊಂಡು ಓಡಾಡುವ ದುಸ್ಥಿತಿ ಇತ್ತು. ಈ ಬಗ್ಗೆ ಪಾಲಿಕೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇರಲಿಲ್ಲ. ಈ ಬಗ್ಗೆ ನಿಮ್ಮ ಪ್ರಜಾಶಕ್ತಿ ಟಿವಿಯಲ್ಲಿ ಕಳೆದ ವಾರ ಪಾಲಿಕೆ ನಿರ್ಲಕ್ಷ್ಯಕ್ಕೆ ಗಬ್ಬೆದ್ದು ನಾರ್ತಾ ಇದೆ ಚರಂಡಿ ಎಂಬ ಶ್ರೀಶ್ರಿಕೆಯಡಿಯಲ್ಲಿ ವರದಿಯನ್ನ ಮಾಡಲಾಗಿತ್ತು. ವರದಿ ಮಾಡಿ ಒಂದೇ ದಿನಕ್ಕೆ ಓಡೋಡಿ ಬಂದ ಪಾಲಿಕೆ ಸಿಬ್ಬಂದಿ ಚರಂಡಿಯಲ್ಲಿದ್ದ ಕಸವನ್ನ ಹೊರತೆಗೆದು ಕಸವನ್ನ ಜೆಸಿಬಿ ಮೂಲಕ ಎತ್ತಿಸಿ ಕಸವನ್ನ ವಿಲೇವಾರಿ ಮಾಡುವ ಕೆಲಸವನ್ನ ಮಾಡ್ತಿದ್ದಾರೆ. ಬಿಎಚ್ ರೋಡ್ ಪಕ್ಕದಲ್ಲಿರುವಂತಹ ಚರಂಡಿಗಳಲ್ಲಿ ರಾಶಿ ರಾಶಿ ಕಸ ಬೀಳ್ತಾ ಇದೆ ಅಂತ ಪ್ರಜಾಶಕ್ತಿ ಟಿವಿ ವರದಿ ಕೂಡ ಮಾಡಿತ್ತು. ವರದಿಗೆ ಎಚ್ಚೆತ್ತುಕೊಂಡ ತುಮಕೂರು ಮಹಾನಗರ ಪಾಲಿಕೆ 8 ವರ್ಷಗಳಿಂದ ಏನು ಈ ತರದ ಸಮಸ್ಯೆ ಆಗ್ತಾ ಇತ್ತು. ಎಷ್ಟು ಬಾರಿ ಹೇಳಿದ್ರು ಸಹ ತುಮಕೂರು ಮಹಾನಗರ ಪಾಲಿಕೆ ಎಚ್ಚೆತ್ತುಕೊಂಡಿರಲಿಲ್ಲ. ಆದರೆ ಪ್ರಜಾಶಕ್ತಿ ಟಿವಿಯಲ್ಲಿ ವರದಿಯಾದ ಬೆನ್ನಲ್ಲೇ ತುಮಕೂರು ಮಹಾನಗರ ಪಾಲಿಕೆ ಎಚ್ಚೆತ್ತುಕೊಂಡಿದೆ ಅಂತ ಹೇಳ್ಬೋದು. ನೀವು ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು. ಜೆಸಿಪಿ ಮೂಲಕ ಚರಂಡಿಯಲ್ಲಿ ಬಿದ್ದಿದ್ದಂತಹ ಕಸವನ್ನ ಎತ್ತಿ ಬೇರೆಡೆಗೆ ಸಾಗಿಸುವಂತಹ ಕೆಲಸಕ್ಕೆ ತುಮಕೂರು ಮಹಾನಗರ ಪಾಲಿಕೆ ಮುಂದಾಗಿರುವಂಥದ್ದು. ಇಲ್ಲಿನ ಸಾರ್ವಜನಿಕರು ಕೂಡ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏನು 8 ವರ್ಷದಿಂದ ಈ ಸಮಸ್ಯೆ ಬಗೆಹರಿದಿರಲಿಲ್ಲ. ಆದರೆ ಪ್ರಜಾಶಕ್ತಿ ಟಿವಿಯಲ್ಲಿ ವರದಿಯಾದ ಬೆನ್ನಲ್ಲೇ ಈಗ ತುಮಕೂರು ಮಹಾನಗರ ಪಾಲಿಕೆ ಎಚ್ಚೆತ್ತುಕೊಂಡಿದೆ. ನಿಜಕ್ಕೂ ಸಹ ಇದು ತುಮಕೂರು ಮಹಾಪಾಲಿಕೆಗೆ ಧನ್ಯವಾದ ಕೂಡ ತಿಳಿಸ್ತಾ ಇದ್ದಾರೆ. ಸಾಕಷ್ಟು ದಿನಗಳಿಂದ ಇಲ್ಲೇನು ಹಾಸ್ಟೆಲ್ ಕೂಡ ಇತ್ತು, ಹಾಸ್ಟೆಲ್ಗೆ ಕೂಡ ನೀರು ನುಗ್ತಾ ಇತ್ತು. ಆದರೆ ಈಗ ತುಮಕೂರು ಮಹಾನಗರ ಪಾಲಿಕೆ ಇದಕ್ಕೊಂದು ಶಾಶ್ವತ ಪರಿಹಾರ ಕೊಡಿಸಲು ಜೆಸಿಪಿ ಮೂಲಕ ಇದನ್ನು ಕಸವನ್ನು ಕ್ಲೀನ್ ಮಾಡುವಂಥ ಕೆಲಸಕ್ಕೆ ಮುಂದಾಗಿರೋದು ನಿಜಕ್ಕೂ ಸಹ ಸ್ವಾಗತಾರ್ಹ. ಇದೇ ರೀತಿ ತುಮಕೂರು ಮಹಾನಗರ ಪಾಲಿಕೆ ಕೆಲಸವನ್ನು ಮುಂದುವರಿಸಲಿ ಅನ್ನೋದು ಪ್ರಜಾಶಕ್ತಿ ಟಿವಿ ಕಳಕಳಿ. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ ತುಮಕೂರು. ಇನ್ನು ಇಷ್ಟು ವರ್ಷಗಳಿಂದ ಕ್ಲೀನ್ ಆಗದ ಚರಂಡಿಗಳ ಬಗ್ಗೆ ಪ್ರಜಾಶಕ್ತಿ ವರದಿ ಮಾಡ್ತಿದ್ದಂತೆ ಎಚ್ಚೆತ್ತು ಚರಂಡಿಯಲ್ಲಿದ್ದ ಕಸವನ್ನ ವಿಲೇವಾರಿ ಮಾಡ್ತಾ ಇರೋದಕ್ಕೆ ನಿವಾಸಿಗಳು ಪ್ರಜಾಶಕ್ತಿ ಟಿವಿಗೆ ಅಭಿನಂದನೆ ಸಲ್ಲಿಸುತ್ತಿದ್ದಾರೆ. ಸರ್, ನಾವು ಪ್ರಜಾಶಕ್ತಿ ನ್ಯೂಸಲ್ಲಿ ನಾವು ಮಾಹಿತಿ ಕೊಟ್ಟಿದ್ವಿ. ಈ ಥರ ಚರಂಡಿ ಎಲ್ಲ ಫುಲ್ಲು ಬ್ಲಾಕ್ ಆಗ್ತಿತ್ತು. ಒಂದು ಏನಿಲ್ಲ ಅಂದರೂ ಈಗ ನೀರೆಲ್ಲ ನಮಗೆ ಫುಲ್ಲು ನಮ್ಮ ಹಾಸ್ಟೆಲ್ ಫುಲ್ಲು ಮುಳ್ಕೊಳೋದು. 1 ಅವರ್ ನಾವು ಆಚೆಗೆ ಹೋಗ್ತಿರ್ಲಿಲ್ಲ. ಈ ಥರ ಮಾಹಿತಿ ಕೊಟ್ಟಿದ್ವಿ ಶನಿವಾರ. ಈಗ ಶನಿವಾರ ಆಗ್ತದೆ, ಸೋಮವಾರ ಬಂದು ನೆಕ್ಸ್ಟು ಕೆಲಸ ಹಿಡ್ದಿದ್ದಾರೆ. ಕಾಮಗಾರಿ ಚೆನ್ನಾಗಿ ನಡೀತಾ ಐತೆ. ಸುಮಾರು ಒಂದು 10 ಲೋಡಷ್ಟು ತೆಗ್ದಿದ್ದಾರೆ ಇವಾಗೆಲ್ಲ, ವೇಸ್ಟೇಜು, ಬಾಟ್ಲು, ಕಸ ಎಲ್ಲನ. ಹಾಗಾಗಿ ಅವ್ರಿಗೆ ನಾವು ತುಂಬ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀವಿ. ಆದಷ್ಟು ಬೇಗ ಕ್ರಮ ತಗೊಂಡು ನಮಗೆ ಚರಂಡಿ ಎಲ್ಲ ಕ್ಲೀನ್ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ನಮ್ಮ ಕಡೆಯಿಂದ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀವಿ. ಸಮಸ್ಯೆ ಇದು ಸುಮಾರು ವರ್ಷದಿಂದ ಸಮಸ್ಯೆ ಆಗ್ತಿತ್ತು. ಬಟ್ ಇವಾಗ ಕ್ಲೀನಿಂಗ್ ಎಲ್ಲ ಕೆಲಸ ಕಾಮಗಾರಿ ಎಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ. ಇವಾಗ ಅವ್ರಿಗೆ ತುಂಬ ಹೃದಯ ಧನ್ಯವಾದ ಹೇಳ್ತೀನಿ. ಅದೇನೇ ಆಗಲಿ, ನಗರದ ಸ್ವಚ್ಛತೆಗೆಂದು ಸರ್ಕಾರದಿಂದ ಪಾಲಿಕೆಗೆ ಸಾಕಷ್ಟು ಅನುದಾನ ಬಂದರೂ ಕೂಡ ಪಾಲಿಕೆ ಅಧಿಕಾರಿಗಳು ನಗರದ ಸ್ವಚ್ಛತೆಗೆ ಕ್ರಮ ಕೈಗೊಳ್ಳದಿರುವುದು ದುರಾದೃಷ್ಟವೇ ಸರಿ. ಇನ್ನಾದರೂ ಅಧಿಕಾರಿಗಳು ಪಾಲಿಕೆ ಸಿಬ್ಬಂದಿ ವರದಿ ಮಾಡುವ ಮುನ್ನವೇ ಸಮಸ್ಯೆಗಳನ್ನು ಬಗೆಹರಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ತಾರಾ ಎಂದು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ ತುಮಕೂರು.